ಮೈಸೂರಿನ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಈ ವಿಚಾರವನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ಸಭೆ ನಡೀತು, ಶಾಸಕಾಂಗ ಪಕ್ಷದ ಸಭೆ ನಡೀತು. ಅದೆಲ್ಲ ಆದ ನಂತರ ಈಗ ದೆಹಲಿ ಅಂಗಳ ತಲುಪಿದೆ ಕಾಂಗ್ರೆಸ್ನ ಪ್ರಾಸಿಕ್ಯೂಷನ್ ವಾರ್. ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರೇನೋ ಅನುಮತಿ ಕೊಟ್ಟರು. ಬಟ್ ಅದಾದ ಮೇಲೆ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಸಾಕಷ್ಟು ರೋಚಕವಾಗಿದೆ. ಈಗ ಇದು ದೆಹಲಿ ಅಂಗಳಕ್ಕೆ ತಲುಪಿದೆ. ರಾಷ್ಟ್ರಮಟ್ಟದಲ್ಲಿ ಹೋರಾಟಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಇದೆ ಕೈಪಡೆ. ರಾಷ್ಟ್ರಮಟ್ಟದಲ್ಲಿ NDA ವಿರುದ್ಧ ಹೋರಾಡಬೇಕು ಅಂತಕ್ಕಂಥದ್ದು ಇವರ ಚಿಂತನೆ. ಗವರ್ನರ್ ವಿರುದ್ಧ ಪ್ರೆಸಿಡೆಂಟ್ ಅಂಗಳಕ್ಕೆ ದೂರನ್ನು ಒಯ್ಯೋದಕ್ಕೆ ಚಿಂತನೆ ಕೂಡ ನಡೆದಿದೆಯಂತೆ. ಅಂದರೆ ರಾಷ್ಟ್ರಪತಿಗಳ ಅಧೀನದಲ್ಲಿ ರಾಜ್ಯಪಾಲರು ಬರ್ತಾರೆ. ಹಾಗಾಗಿ ಗವರ್ನರ್ ನಡೆ ಸಂವಿಧಾನ ಬಾಹಿರ ಅಂತ ರಾಷ್ಟ್ರಪತಿಗಳಿಗೆ ದೂರು ಕೊಡೋದಕ್ಕೆ ಈಗ ಚಿಂತನೆಗಳು ಕೂಡ ನಡೆದಿದೆ. ಇಷ್ಟೇ ಅಲ್ಲ, ರಾಷ್ಟ್ರಪತಿಗಳ ಮುಂದೆ ಶಾಸಕರ ಪರೇಡ್ಗೂ ನಿರ್ಧಾರ ಮಾಡಿದ್ದಾರಂತೆ. ರಾಷ್ಟ್ರಪತಿಗಳ ಮುಂದೆ ಶಾಸಕರ ಪರೇಡ್ಗೆ ಕೂಡ ನಿರ್ಧಾರವನ್ನು ಮಾಡಿದ್ದಾರಂತೆ. ಬಟ್ ಯಾಕಿಷ್ಟು ಏನದು ಅಂಥದ್ದೇನು ಅಂತ ನೋಡಕ್ಕೆ ಹೋದರೆ, ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ನೀಡೋದಕ್ಕೆ ಇವಾಗ ಸಿದ್ದರಾಮಯ್ಯನವರು ಮತ್ತು AICC ಅಂತ ಅಂದ್ಕೊಳ್ಳೋಣ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಬಳಿ ಮಾತನಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಅಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಒಂದು ವೇಳೆ ಹೈಕಮಾಂಡ್ ಏನಾದರೂ ಅನುಮತಿಸಿದರೆ ದಿನಾಂಕವನ್ನು ನಿಗದಿ ಮಾಡ್ತಾರೆ CM ಮತ್ತು DCM. ಯಾವುದಕ್ಕೆ? ಶಾಸಕರ ಪರೇಡ್ಗೆ. ರಾಜ್ಯಪಾಲರದ್ದು ರಾಜಕೀಯ ಪ್ರೇರಿತ ನಡೆ ಅಂತ ತಿಳಿಸುವಂತಹ ಉದ್ದೇಶವನ್ನು ಈಗ ಇವರು ಇಟ್ಕೊಂಡಿದ್ದಾರೆ. ಹಾಗಾಗಿ ರಾಷ್ಟ್ರಪತಿಗಳ ಮುಂದೆ ಶಾಸಕರ ಪರೇಡ್ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಾಮಾನ್ಯವಾಗಿ ಯಾವಾಗ ಅಂದರೆ ನಮಗೆ ಬಹುಮತ ಇದೆ ಅಂತ ತೋರಿಸೋದಕ್ಕೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ಇಂಥ ಸಂದರ್ಭದಲ್ಲಿ ಮಾತ್ರ ಶಾಸಕರ ಪರೇಡ್ ಮಾಡ್ತಾರೆ ರಾಜಭವನದಲ್ಲಿ ಅಥವಾ ರಾಷ್ಟ್ರಪತಿಗಳ ಮುಂದೆ. ಈಗ ಅದೇ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಲ್ಲ 135+1 ಶಾಸಕರನ್ನು ದೆಹಲಿಗೆ ಕರ್ಕೊಂಡು ಹೋಗಿ ಪರೇಡ್ ಮಾಡಿಸುವಂತಹ ಪ್ಲಾನನ್ನು ಇಟ್ಕೊಂಡಿದ್ದಾರೆ. ಈ ಮೂಲಕ ನಮ್ಮದು ಬಹುಮತದ ಸರ್ಕಾರ ಎಂಬ ಸಂದೇಶ ರವಾನೆಗೆ ಕಸರತ್ತು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಶಾಸಕರ ಪರೇಡೇ ಬೇಕು ಅಂತ ಏನಿಲ್ಲ. ನಿಮ್ಮದು ಬಹುಮತದ ಸರ್ಕಾರ ಅಂತ ಇಡೀ ದೇಶಕ್ಕೆ ಗೊತ್ತು. ಶಾಸಕರ ಪರೇಡ್ ಮೂಲಕ ರಾಷ್ಟ್ರಪತಿಗಳ ಮುಂದೆ ಶಕ್ತಿ ಪ್ರದರ್ಶನದ ದಾಳವನ್ನು ಉರುಳಿಸುವಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ಗಮನವನ್ನು ಸೆಳೆಯುವುದು ಮತ್ತು NDAಗೆ ಕೌಂಟರ್ ಕೊಡ್ತಕ್ಕಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಬಟ್ ಯಾಕಿಷ್ಟೆಲ್ಲ ತಯಾರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೂ ಕೂಡ ಇದು ತುಂಬ ಎಕ್ಸ್ಟ್ರೀಮ್ಗೆ ಇವರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಮಾಡುವಂತಹ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಇನ್ನು ಇವತ್ತು ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅಸ್ತ್ರದ ಸಮರ್ಥನೆಗೆ ಮುಂದಾಗಲಿದ್ದಾರೆ. ಮೊದಲು AICC ಅವರಿಂದ ಅನುಮತಿ ಪಡ್ಕೊಂಡು ನಂತರ ರಾಷ್ಟ್ರಪತಿಗಳ ಬಳಿ ಹೋಗ್ತಕ್ಕಂಥದ್ದು. ಎಂತಹದ್ದೇ ಪರಿಸ್ಥಿತಿ ಬಂದರೂ ಕೂಡ ಹೈಕಮಾಂಡ್ ರಾಜೀನಾಮೆಗೆ ಸೂಚಿಸಬಾರದು ಎಂಬ ರೀತಿಯಲ್ಲಿ ಮನವರಿಕೆ ಮಾಡಿಕೊಡುವ ಲೆಕ್ಕಾಚಾರ CM ಸಿದ್ದರಾಮಯ್ಯನವರಿಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಹೈಕಮಾಂಡ್ ಮೇಲೆ ಇವರದು ಒತ್ತಡದ ತಂತ್ರ ಕೂಡ ಇರಬಹುದು. ಇವತ್ತು ದೆಹಲಿಗೆ CM ಭೇಟಿ ನೀಡ್ತಾ ಇದ್ದಾರೆ. ಹೈಕಮಾಂಡ್ ಜೊತೆಗಿನ ಸಭೆ ಸಿದ್ದರಾಮಯ್ಯ ಪಾಲಿಗೆ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ವಕೀಲರು AICCಯಿಂದಲೇ ಬಂದಿರೋದ್ರಿಂದ ದಾಖಲೆ ಸಹಿತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದಾಗಿದೆಯಂತೆ. ಬಟ್ ಮೇಯ್ನ್ ಅಜೆಂಡಾ ಏನು ಗೊತ್ತಾ? ಎಂತಹದ್ದೇ ಪರಿಸ್ಥಿತಿ ಬಂದರೂ ರಾಜೀನಾಮೆಗೆ ಸೂಚನೆ ಕೊಡಬಾರ್ದು. ಬಟ್ ಹಂಗೆ ಒತ್ತಡ ಹೇರಕ್ಕಾಗಲ್ಲ. ಈಗ ಒಂದು ವೇಳೆ ಹೈಕೋರ್ಟಲ್ಲಿ ಏನಾದರೂ ಹಿನ್ನಡೆ ಆದರೆ ಸಿದ್ದರಾಮಯ್ಯನವರಿಗೆ, ಆಗ ಸಹಜವಾಗಿ ಒತ್ತಡ ಬೀಳುತ್ತೆ. ಇವತ್ತು ದೆಹಲಿ ಭೇಟಿ, ಹೈಕಮಾಂಡ್ ಜೊತೆಗಿನ ಸಭೆ ಸಿದ್ದರಾಮಯ್ಯ ಪಾಲಿಗೆ ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧ ವಾದಿಸೋದಕ್ಕೆ AICCಯಿಂದ ಅಭಿಷೇಕ್ ಮನು ಸಿಂಘ್ವಿ ಬಂದಿದ್ದಾರೆ. ಹೀಗಾಗಿ ಎಲ್ಲ ದಾಖಲೆ ಅವರ ಹತ್ರ ಇದೆ. CMಗೆ ಮನವರಿಕೆ ಮತ್ತು ಮನವೊಲಿಕೆ ಎರಡೂ ಮಾಡಬೇಕಾದ ಒತ್ತಡ ಇದೆ. ಅಂದರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಎಷ್ಟು ಸುಲಭವಾಗಿ ಎಲ್ಲನೂ ನಾನೇನೂ ತಪ್ಪೇ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಮ್ಮ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ, ಅಷ್ಟು ಈಸಿ ಆಂತರಿಕ ವಲಯದಲ್ಲಿ ಇಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಸರ್ಕಸ್ಸನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ನಡುವೆ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಕೂಡ ಬುಲಾವನ್ನು ನೀಡಿದ್ದಾರೆ ಹೈಕಮಾಂಡ್. DCM DK ಶಿವಕುಮಾರ್ ಕೂಡ ಹೋಗ್ತಾ ಇದ್ದಾರೆ. ಇದು DCM ಪಾಲಿಗೆ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ.
ಈ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಪಕ್ಷ ಹಾಗೂ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಗೊಂದಲ ಆಗದಂತೆ ನೋಡಿಕೊಳ್ಬೇಕಾದ ಜವಾಬ್ದಾರಿ DCM DK ಶಿವಕುಮಾರ್ ಹೆಗಲಿಗೆ ಬೀಳತಕ್ಕಂಥ ಸಾಧ್ಯತೆ ಇದೆ. CMಗಿಂತ ಜಾಸ್ತಿ DCM ಪಾಲಿಗೆ ಈ ದೆಹಲಿ ಭೇಟಿ ಸಾಕಷ್ಟು ಮಹತ್ವದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ನೋಡೋಣ. ಇದು ಅವರು KPCC ಅಧ್ಯಕ್ಷರು ಕೂಡ ಆಗಿರೋದ್ರಿಂದ CM ಜೊತೆ ಈಗ DKಶಿಯಿಂದಲೂ ಕೂಡ ಹೈಕಮಾಂಡ್ ಭೇಟಿ ಆಗ್ತಾ ಇದೆ. ಇವತ್ತು ಅವರು ಜೊತೆಗೆ ಹೋಗ್ತಾ ಇದ್ದಾರೆ. ಇಬ್ಬರನ್ನೂ ಒಟ್ಟಿಗೆ ಕರೆಸ್ಕೊಳ್ತಾ ಇದೆ ಹೈಕಮಾಂಡ್. ಕೇವಲ ಮುಖ್ಯಮಂತ್ರಿಗಳು ಮಾತ್ರ, ಈಗ ಅವ್ರ ಮೇಲೆ ಮಾತ್ರ ಆರೋಪ ಬಂದಿರೋದು, ಬಟ್ DCMನೂ ಕರೆಸ್ಕೋತಾ ಇದ್ದಾರೆ. ಯಾಕೆ ಅಂದರೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಗೊಂದಲ ಆಗದಂತೆ DK ಶಿವಕುಮಾರ್ಗೆ ಹೊಣೆ ಸಾಧ್ಯತೆ. ಅಂದರೆ ಯಾರಾದರೂ ಒಂದಷ್ಟು ಜನ ಶಾಸಕರು ಬಂಡಾಯ ಹೇಳ್ಬೋದು, ಅಸಮಾಧಾನ ಮಾಡ್ಬೋದು, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. CM DCM ನಡುವೆ ಭಿನ್ನಾಭಿಪ್ರಾಯ ಬರದಂತೆ ನೋಡ್ಕೊಳ್ಬೇಕು. ಓಕೆ, ಈಗಾಗಲೇ DK ಶಿವಕುಮಾರ್ ಹೇಳ್ಬಿಟ್ಟಿದಾರಲ್ಲ, ನಾನು ಯಾವತ್ತೂ ಅವರ ಬೆನ್ನಿಗೆ ನಿಲ್ತೀನಿ ಅಂತ. ಹೈಕಮಾಂಡ್ ಮುಂದೆ DKಶಿಯಿಂದ CM ಸಮರ್ಥನೆ ಹೇಗಿರುತ್ತೆ ನೋಡಬೇಕು. ಮುಖ್ಯಮಂತ್ರಿಗಳನ್ನ ಇವರು ಸಮರ್ಥನೆ ಮಾಡ್ಕೋಬೇಕು. ಸಮರ್ಥನೆ ಮೇಲೆ ಮುಂದಿನ ಬೆಳವಣಿಗೆ ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆಂತರಿಕವಾಗಿ ಕೆಲವರೆಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಅಂತಲೇ ಇದೆ. ಅದೆಲ್ಲ ಬಗೆಹರಿಸಬೇಕು. ನೋಡೋಣ DK ಶಿವಕುಮಾರ್ ಈ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ.